ನಮಸ್ಕಾರ ಗಾಯ್ಸ್. ಒಂದು ಅಂಕಲ್ದು ಗಾಡಿ ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಪಂಚರ್ ಆಗಿತ್ತು. ಪಂಚರ್ ಆದ ತಕ್ಷಣ ಹಿಂದೆ ಒಂದು ಸ್ವಲ್ಪ ದೂರದಲ್ಲಿ, ಅಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ನಾನು ಇದ್ದೆ ಆ ಗಾಡಿ ಹಿಂದೆ. ಆಗ ಅವರು ವಯಸ್ಸಾಗಿರೋದು ಕಾರಣಕ್ಕೆ ನಾನು ಒಂದು ಟೈಮ್ ನೋಡೋಣ ಅಂಕಲ್ ಯಾಕೆ ನಿಂದಿರಿಸಿದ್ದಾರೆ ಅಂತ ಹೇಳಿಬಿಟ್ಟು ಗಾಡಿ ನಾನು ಸ್ಟಾಪ್ ಮಾಡಿದೆ. ಅವ್ರ ಜೊತೆ ಸ್ಟಾಪ್ ಮಾಡಿದ ನಂತರ ನೋಡಿದರೆ ಅವ್ರ ಗಾಡಿ ಪಂಚರ್ ಆಗಿದೆ, ಇಲ್ಲ ಗಾಡಿ ಲೋಡ್ ಇದೆ. ಹಾಗೆ ಅದು ಜಾಕೆ ಇಡಬೇಕಾದ್ರೆ ಕೆಳಗಡೆ ಒಂದು ಸ್ವಲ್ಪ ತಾರ್ ರೋಡ್ ಇದೆ, ಒಂದು ಸ್ವಲ್ಪ ಮಣ್ಣಿಂದು ಸಮೇತ ರೋಡ್ ಇದೆ. ಅವ್ರದ್ದು ಅಂಕಲ್ದು 2 ಜಾಕೆ ಇದ್ದು ಅದು ಮೇಲೆ ಇರಲಿಲ್ಲ. ಅದ್ರ ಜೊತೆಗೆ ನಮ್ಮದು ಒಂದು ಸ್ವಲ್ಪ ಎಲ್ಪ್ ಇರಲಿ ಅಂಕಲ್ಗೆ ಅಂತೇಳ್ಬಿಟ್ಟು ನಮ್ಮದು ಗಾಡಿ ಸೈಡ್ ಹಾಕಿ ಅವರಿಗೆ ಹೆಲ್ಪ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮದು ಜಾಕೆ ತೊಗೊಂಡೆ. ಆದರೂ ಏರಲಿಲ್ಲ ಅದು ಜಾಕೆ. 3 ಜಾಕೆ ಇಟ್ಟರು ಏರಲಿಲ್ಲ. ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾನಂತ ಅಂದ್ಕೊಂಡೆ. ಆದರೆ ಆ 3 ಜಾಕೆ ಏರಿಸಿಬಿಟ್ಟು ಒಂದು ಚಿಕ್ಕ ಒಂದು ಕಲ್ಲು ಇಟ್ವಿ. ಭಗವಂತ ಆ ಕಲ್ಲಿನಲ್ಲಿದ್ದ. ಯಾಕಂದರೆ ನಾವು ಎಲ್ಲಿ ಇರ್ತಾನೆ ಭಗವಂತ ಅಂತ ನೋಡ್ತಾ ಇರ್ತೀವಿ. ಬಟ್ ಆ ಗ್ಯಾಪಲ್ಲಿ 3 ಜಾಕೆ ಇಟ್ಟರು ಒಂದು ಗಾಡಿ ಏರಲಿಲ್ಲ. ಅಂಥದ್ರಾಗೆ ಕಲ್ಲು ಹೆಲ್ಪ್ ಆಯಿತು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಾವು ಒಬ್ಬರಿಗೆ ಒಳ್ಳೇದು ಮಾಡಿದರೆ ಡ್ರೈವರ್ ಫೀಲ್ಡಲ್ಲಿ ಇನ್ನೊಬ್ಬ ಡ್ರೈವರ್ ನಮಗೆ ಒಳ್ಳೇದು ಮಾಡ್ತಾನೆ. ಡ್ರೈವರ್ಗೆ ಕಷ್ಟ ಅಂತ ಬಂದರೆ ನೈಟ್ ಟೈಮ್ ಪಂಚರ್ ಆದಾಗ ಎಲ್ಲರೂ ರೋಡಿನ ಮೇಲೆ ಹೋಗ್ತಾ ಇರ್ತೀರಿ. ನೀವು ಸ್ವಲ್ಪ ಅವ್ರ ಕಷ್ಟ ಕೇಳಿದರೆ ಎಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಅವ್ರದ್ದು 2 ಜಾಕೆ ಇದ್ದು ಅವರಿಗೆ ಹೆಲ್ಪ್ ಆಗಲಿಲ್ಲ. ನಾನು 3ನೇ ಜಾಕೆಟ್ರು ಹೆಲ್ಪ್ ಆಗಲಿಲ್ಲ. ಒಂದು ಕಲ್ಲಿಂದ ಹೆಲ್ಪ್ ಆಯಿತು. ಅದಕ್ಕೋಸ್ಕರ ಒಬ್ರಿಗೊಬ್ರು ಇರಬೇಕು. ಸಪೋರ್ಟ್ ಇದ್ದರೆ ಡ್ರೈವರ್ಗಳು ಭಾಳ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಡ್ರೈವರ್ ಕಷ್ಟ. ಅಂಕಲ್ ಟೈರು ಯಾವಾಗ ಕಲ್ಲಿಟ್ಟ ಮೇಲೆ ಟೈರ್ ಎದ್ದೇಳುತ್ತೆ. ಅವ್ರ ಮಗ ಆದಾಗ ಖುಷಿನೇ ಬೇರೆ ಆಯಿತು. ಯಾಕಂದರೆ ಒಬ್ಬರೇ ಇದ್ದರು ಫಸ್ಟಿಗೆ, ನಾನು ಹೋಗಕ್ಕೆ ಮುಂಚೆ ಒಬ್ಬರೇ ಇದ್ದರು. ಅದಕ್ಕೆ ಅವರಿಗೆಲ್ಲ ಕಷ್ಟ ಅಂತ ಅನಿಸ್ಬಿಟ್ಟಿತ್ತು ಅವಾಗ ಸ್ವಲ್ಪ. ಯಾಕಂದರೆ ಗಾಡಿ ಲೋಡ್ ಇದೆ, ಬೆಳಿಗ್ಗೆ ಅವರಿಗೆ ಕಸ್ಟಮರಿಗೆ ಲೋಡ್ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ. ಮಾಡಿ ಎಲ್ಪ್ ಮಾಡಿದರೆ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಆ ಅಂಕಲ್ ಮುಖದಲ್ಲಿ ಟೈರ್ ಹಾಕುವಾಗ ಎಷ್ಟು ಖುಷಿ ಇತ್ತಂದರೆ, ಒಂದು ಹೊಸ ಟೈರ್ ಹಾಕಿದಷ್ಟು ಖುಷಿ ಆಗಿತ್ತು ಅವ್ರಿಗೆ ಪಾಪ. ಅದಕ್ಕೋಸ್ಕರನೇ ಹೇಳೋದು, ಡ್ರೈವರ್ ಕಷ್ಟ ಭಾಳ ಇದೆ. ಸ್ವಲ್ಪ ನಮ್ಮ ಗೈಸ್ಗೆ ಹೇಳೋದೇನೆಂದರೆ, ಚೆನ್ನಾಗಿ ಓದಿ,